ಅತಿಥಿ, ಇಲ್ಲ ಅಂದ್ರೆ ಯಾವ ಟೈಮಲ್ಲಿ ನೀವು ಓದಿ ದುಡ್ದು ಒಂದ್ ಲೆವೆಲ್ಗೆ ಹೋಗ್ಬೇಕು, ಆ ಟೈಮಲ್ಲಿ ಪ್ರೀತಿಯಾಗಿ ಬಿದ್ದು ಅಷ್ಟೊಳಗೆ ಮಕ್ಕಳಾಗ್ತಾರೆ. ಯಾವ ಟೈಮಲ್ಲಿ ನೀವು ಮಕ್ಕಳು ಮರಿ ಜೊತೆ ಎಂಜಾಯ್ ಮಾಡ್ಬೇಕು, ಆ ಟೈಮಲ್ಲಿ ದುಡಿಮೆ ಬಗ್ಗೆ ಯೋಚನೆ ಮಾಡ್ಬೇಕು. ನೀವು ನಗ್ತಾ ಇದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಾನು ಏನು ಹೇಳಕ್ ಬರಲ್ಲ. ಹೆಣ್ಮಕ್ಳು ನಗ್ತಿದ್ರೆ ನಾನು ಏನು ಹೇಳಕ್, ಗಂಡ್ಮಕ್ಳು ಸೀರಿಯಸ್ ಇದ್ದಾಗ ಹೆಣ್ಮಕ್ಳು ನಗ್ತಿರ ಅಂದ್ರೆ ನಾವ್ ಇನ್ನೇನು ಹೇಳೋಣ. ಇದೊಂಥರ ಪುಷ್ಪ ಡೈಲಾಗ್ ಇದ್ದಂಗ. ಮೇಡಮ್ ಫ್ಲವರ್ ಅನ್ಕೊಂಡಿದ್ದೀರಾ? ಫೈರ್ ಬ್ರ್ಯಾಂಡ್ ಅವರು ಗೊತ್ತಿಲ್ಲ. ನೀವು ಅವ್ರ ಚೇರ್ ಮೇಲೆ ಕೂತ್ಕೊಂಡ್ರೆ ಗೊತ್ತಾಗುತ್ತೆ ಅವ್ರ ಏನ್ ಫೈರ್ ಅಂತ. ಈಗ ಫ್ಲವರ್ ತರ ಕಾಣಿಸ್ತಾರೆ ಅಷ್ಟೇ. ಅವ್ರು ಹೇಳ್ದಾಗ ನನ್ಗೆ ಗೊತ್ತಾಗಿದ್ದು ಬರೀ 6 months ಆಗಿರೋದು ಅವ್ರು ಬಂದು ಅಂತ. ನಾನು ತುಂಬಾ ವರ್ಷದಿಂದ ಇದಾರೆ ಏನೋ ಅಂತ. ಯಾಕೆಂತಂದ್ರೆ ಎಲ್ಲರೂ ಮನೆ ಮಾತಾಗಿದ್ದಾರೆ ಅವ್ರು. ರೀಸೆಂಟ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಕೊರಟಗೆರೆಯಲ್ಲಿ ಒಂದು ರೆವಲ್ಯೂಷನರಿ ಒಂದು ಸ್ಟೆಪ್ ತಂದಿದ್ದಾರೆ ಮೇಡಮ್. ಆ ಕೊರಟಗೆರೆ ಉದಾಹರಣೆ ಇಡೀ ದೇಶಕ್ಕೆ ಹರಡಿದೆ. ಪ್ರತಿ ಕಡೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರೋ ಕಡೆ ಒಂದು ಜಾತಿಗೆ ಸೀಮಿತ ಮಾಡೋದು ಸರಿ ಇರಲ್ಲ. ತುಂಬಾ ಕ್ಯಾಸ್ಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಒಂದು ಹೆಣ್ಣು ಪೀರಿಯಡ್ಸ್ ಆದಾಗ ಅಥವಾ ಡೆಲಿವರಿ ಆದಾಗ ಗುಡಿಸಲಲ್ಲಿ ದೂರ ಇಡ್ತಾರೆ. ಆದ್ರೆ ಮೊದಲನೇದಾಗಿ ಮೇಡಮ್ ಆ ಹೆಣ್ಮಗುನ ಮಗು ಸಮೇತ ಮನೆ ಒಳಗೆ ಕರ್ಕೊಂಡ್ಬಂದಿದ್ದಾರೆ. ಎಷ್ಟೋ ಗಂಡ್ಮಕ್ಳು ಮಾಡಕ್ ಆಗಿಲ್ಲ ಆ ಕೆಲಸನ, ಒಂದು ಹೆಣ್ಣಾಗಿ ಅದನ್ನ ಮಾಡಿದ್ದಾರೆ. ಸೋಷಿಯಲ್ ರಿಫಾರ್ಮರ್ಸ್ ಅಂತ ನಾವು ಹಿಸ್ಟ್ರಿಯಲ್ಲಿ ಯಾಕೆ ಓದ್ಬೇಕು, ನಮ್ಮ ಮುಂದೆನೇ ಇದೆ. ಇವತ್ತು ಕ್ಲಾಸಿಂದ ಯಾವುದೋ ಒಂದು ಬೇರೆ ಒಂದು ಕ್ಲಾಸ್ಗೋಸ್ಕರ ಅಂತ ಎದ್ದು ಹೋಗ್ತಾ ಇದ್ದಾರೆ. ಈ ಒಂದು ಆರ ನಿಮ್ಗೆ ಎಲ್ಲಿ ಸಿಗುತ್ತೆ, ಈ ಒಂದು ವೈಬ್ರೇಷನ್ಸ್ ನಿಮ್ಗೆ ಎಲ್ಲಿ ಸಿಗುತ್ತೆ? ಕ್ಲಾಸ್ ರೂಮಲ್ಲಿ 10 ಕ್ಲಾಸಸ್ ಕೇಳೋದು ಒಂದೇ, ಅವ್ರು ಒಂದು 10 ನಿಮಿಷದ ಮಾತು ಕೇಳೋದು ಒಂದೇ. ಈ ಥರದ್ದು ಮೂಮೆಂಟ್ಸ್ ನಿಮ್ಗೆ ಪ್ರತಿ ಸತಿ ಸಿಗಲ್ಲ. ಅವ್ರು ಆಮೇಲೆ ಅವ್ರು ಕಾಮನ್ ವಿಮೆನ್ ಅಲ್ಲ, ಎಲ್ಲರಿಗೂ ಸಿಗ್ಬಿಡೋದಕ್ಕೆ ಆರಾಮ. ಈ ತರ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ಅವ್ರು ಹೇಳ್ಬೇಕಾದ್ರೆ ಮಹಿಳಾ ಸಬಲೀಕರಣ ಅಂತೆಲ್ಲ ಪದೇ ಪದೇ ಹೇಳ್ತಾ ಇದ್ರು. ಅದು ಹೇಳ್ಬೇಕಾದ್ರೆ ತುಂಬಾ ಗಂಡ್ಮಕ್ಳು ಅಂತಿದ್ರು. ಯಾಕೆ ನಾವು ಮಹಿಳಾ ಸಬಲೀಕರಣ ಅಂತಾನೆ ಮಾತಾಡ್ತೀವಿ, ಪುರುಷ ಸಬಲೀಕರಣ ಯಾಕೆ ಮಾಡಲ್ಲ? ಅದೇನ್ ಅಡ್ವಾಂಟೇಜ್ ಇದೆ ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ ಮಾತ್ರ ನಾವು ಯಾಕೆ ಹೇಳ್ತೀವಿ? ಯಾಕೆ ಗೊತ್ತಿದ್ಯಾ? ಕೇಳಿಸ್ಕೊಳ್ಳಿ, ಹೇಳ್ತೀವಿ. ಗಂಡ್ಮಕ್ಳಿಗೆ ತಿಂಗಳಿಗೊಂದ್ಸತಿ ಪೀರಿಯಡ್ಸ್ ಆಗಲ್ಲ. ನಗೋ ವಿಚಾರ ಅಲ್ಲ ಇದು, ನಗೋದಲ್ಲ. ನಿಮ್ ತಾಯಿನೂ ಹೆಣ್ಣೆ. ನೀವ್ ನಗ್ತಾ ಇದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಾನು ಏನು ಹೇಳಕ್ ಬರಲ್ಲ. ಹೆಣ್ಮಕ್ಳು ನಗ್ತಿದ್ರೆ ನಾನು ಏನು ಹೇಳಕ್ ಬರಲ್ಲ. ಗಂಡ್ಮಕ್ಳು ಸೀರಿಯಸ್ ಇದ್ದಾಗ ಹೆಣ್ಮಕ್ಳು ನಗ್ತಿರ ಅಂದ್ರೆ ನಾವ್ ಇನ್ನೇನು ಹೇಳೋಣ. ಅವ್ರಿಗೆ ತಿಂಗಳಿಗೆ 5 ದಿನ ಪೀರಿಯಡ್ಸ್ ಆಗಲ್ಲ. ನಿಮ್ಮ ಲೈಫ್ ಸ್ಪ್ಯಾನ್ ಅಲ್ಲಿ 16.6% ಪೀರಿಯಡ್ಸ್, ಮೂಡ್ ಸ್ವಿಂಗ್ಸ್, ಕ್ರಾಂಪ್ಸ್, ಪೋಸ್ಟ್ ಮೆನ್ಚುರಲ್ ಸಿಂಡ್ರೋಮ್ ಅದ್ರಲ್ಲಿ ಎಲ್ಲೂ ಹೋಗಲ್ಲ. 16.6% ನಿಮ್ಗೆ ಸೇಫ್ ಆಗಿದೆ, ಏನೂ ಆಗಲ್ಲ. ಇನ್ನು ಹೆಣ್ಮಕ್ಳು ಆಗಿದ ತಕ್ಷಣ ಇನ್ನು ಗಂಡ್ಮಕ್ಳಿಗೆ ನೀವು 20 ರಿಂದ 30 ವರ್ಷದೊಳಗೆ ಮದುವೆ ಆಗೋಗ್ಬಿಡ್ಬೇಕು ಅಂತ ಯಾರು ನಿಮ್ಗೆ ಪ್ರೆಷರ್ ಮಾಡಲ್ಲ. ಏಜ್ ಮೇಲೆ ಮದುವೆ ಆಗ್ಬೇಕು ಅಂತ ಯಾವ್ದು ಪ್ರೆಷರ್ ಗಂಡ್ಮಕ್ಳಿಗೆ ಇಲ್ಲ. ಇನ್ನೂ ಮದುವೆ ಆಗಿಲ್ವಾ, ಇನ್ನೂ ಕೆಲಸ ಸಿಕ್ಕಿಲ್ವಾ ಅಂತ ಕೇಳ್ತಾರೆ. ಮದುವೆ ಆಗಿಲ್ವಾ ಅಂತ ನಿಮ್ಗೆ ಪ್ರೆಷರ್ ಮಾಡಲ್ಲ. 30 ವರ್ಷದವ್ರಿಗಂತೂ ಯಾರಿಗೂ ಮಾಡೋದೇ ಇಲ್ಲ. ಅದೇ ಹೆಣ್ಮಕ್ಳಿಗೆ ಮಾಡ್ತಾರೆ. ಮದುವೆ ಆಯ್ತು, ಏನೋ ಹೇಳಿದ್ರು ಮದುವೆ ಆಗೋಯ್ತು. ಮದುವೆ ಆಗಿದ ತಕ್ಷಣ ಇನ್ನೂ ಮಕ್ಕಳಾಗಿಲ್ವಾ ಅಂತ ನಿಮ್ಗೆ ಯಾರು ಕೇಳಲ್ಲ. ಹೆಣ್ಮಕ್ಳಿಗೆ ಕೇಳ್ತಾರೆ, ಇನ್ನು ಮಗು ಆಗಿಲ್ವಾ. ಸರಿ, ಒಂದ್ ಮಗುನೂ ಆಯ್ತು ಅಂತ ಅನ್ಕೊಳ್ಳಿ. ಒಂದ್ ಮಗು ಆಯ್ತು ಅಂತಂದ್ರೆ 9 ತಿಂಗಳು ಪ್ರೆಗ್ನೆನ್ಸಿಯಲ್ಲಿ, ಇನ್ನು 1 ವರ್ಷ ನರ್ಚರಿಂಗ್ ಅಲ್ಲಿ, 2 ವರ್ಷ ಆ ಒಂದು ಪ್ರೊಫೆಷನಲ್ ಸೈಕಲ್ ಇರುತ್ತಲ್ಲ, ಸೈಕಲ್ ಇಂದ ಹಿಂದುಳಿದ್ಬಿಡ್ತಾರೆ ಮಕ್ಕಳು, ಹೆಣ್ಮಕ್ಳು. 2 ವರ್ಷ ಹಿಂದುಳಿದ್ಬಿಟ್ರು ಅಂತಂದ್ರೆ ಕೋವಿಡ್, ಪ್ರೀ ಕೋವಿಡ್, ಪೋಸ್ಟ್ ಕೋವಿಡ್ ಹೆಂಗಿತ್ತು ಹಂಗ ಆಗ್ಬಿಡುತ್ತೆ ನಮ್ಮ ಜೀವನ. 2 ವರ್ಷದಲ್ಲಿ ಗಂಡ್ಮಕ್ಳು ಸ್ಪೀಡ್ ರೇಸಲ್ಲಿ ಓಡ್ತಾ ಇರ್ತಾರೆ, ಹೆಣ್ಮಕ್ಳು ಹಿಂದೆನೇ ಇರ್ತಾರೆ. ಇನ್ನು ಆ 2 ವರ್ಷಕ್ಕೆ ನಾವು ಪಾಪಪ್ ಆಗೋದು ಯಾವಾಗ? ಅಷ್ಟರೊಳಗೆ ಅದಕ್ಕೂ ಸ್ಟಾಪ್ ಆಗಲ್ಲ ಈ ಸೊಸೈಟಿ. ಒಂದ್ ಮಗು ಅಲ್ಲ, ಒಂದ್ ಕಣ್ಣಲ್ಲ. ಅದು ಯಾರು ಹೇಳಿದ್ರು ಅದೇವ್ರಿಗೂ 2 ಮಕ್ಳು ಆಗ್ಲೇಬೇಕು. ಆ 2 ಮಕ್ಳಿಗೆ ಇನ್ನೂ 2 ವರ್ಷ ಹೋಯ್ತು. 4 ವರ್ಷ ಒಂದು ಜೀವನದಲ್ಲಿ, ಅದನ್ನು ಪ್ರಾಡಕ್ಟಿವ್ ಇಯರ್ಸ್. ಇದು ಯಾವುದು 25 to 35 ಇರುತ್ತಲ್ಲ, ಅದು ಪ್ರಾಡಕ್ಟಿವ್ ಏಜ್. ಅದು ಆ ಟೈಮಲ್ಲೇ ನಮ್ಮ ಅಚೀವ್ಮೆಂಟ್ಸ್ ಎಲ್ಲ ಆಗೋದು. 35 ಇಯರ್ಸ್ ಆದ್ಮೇಲೆ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು ನಾವು ಶೇರ್ ಮಾಡ್ಕೊಂತೀವಿ, ಅದ್ರ ಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಆ ಮೂಮೆಂಟ್ ಇರುತ್ತಲ್ಲ, ತುಂಬಾ ಪ್ರಾಡಕ್ಟಿವ್ ಏಜ್ ಏನಿರುತ್ತೆ, ಆ ಏಜ್ ಅಲ್ಲಿ ನಿಮ್ಗೆ ಈ ಸೊಸೈಟಲ್ ಬೌಂಡ್ರೀಸ್ ಇರುತ್ತೆ, ಅದನ್ನ ನೀವು ಫುಲ್ಫಿಲ್ ಮಾಡ್ತಾ ಇರ್ಬೇಕು. ಅದು ಯಾವುದು ಗಂಡು ಮಕ್ಳಿಗೆ. ನಮಗೂ ಅದೇ ತರ ಕೊಡಿ. ಒಂದ್ ಮಗು ಹಾಳಾದ್ರೆ ತಂದೆ ತಾಯಿ ಇಬ್ರು ಅದಕ್ಕೆ ಜವಾಬ್ದಾರಿ ಅಂತ ನಂಬಿ ಸಾಕು. ಅದಿಲ್ವೇ ಇಲ್ಲ. ಅದಕ್ಕೋಸ್ಕರ ಮಹಿಳಾ ಸಬಲೀಕರಣ ಅಂತ ಪದೇ ಪದೇ ಹೇಳೋ ವರ್ಡ್. ಇದು ಬಸ್ ವರ್ಡ್ ಯಾಕೆ ಅಂತಂದ್ರೆ ಇದಕ್ಕೋಸ್ಕರ. ಇದು ಯಾವ ಆಬ್ಸ್ಟಕಲ್ಸ್ ನಿಮ್ಗಿಲ್ಲ. ಆಮೇಲೆ ಗಂಡು ಮಕ್ಳಿಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಟ್ರೈನ್ ಎಕ್ಸಾಂಪಲ್ ಅಂತ ಬೆಸ್ಟ್ ಎಕ್ಸಾಂಪಲ್. ನೀವು ಬರ್ತಿಟ್ಕೋಬೇಕಂದ್ರೆ
ಲೈಫಲ್ಲಿ ಎಲ್ಲರೂ ಡಿವಿಯೇಷನ್ ಕಾಣಿಸ್ತಾ ಇದೆ ಅಂದ್ರೆ ನೋಡ್ಕೋಬೇಕು. ನಾನು ಟ್ರೈನಿಂದ ಇಳಿದೆ ಅಂತಂದ್ರೆ ನಾನು ಎಲ್ಲೂ ಹೋಗ್ಬೇಕು ಅವ್ರು ಹೋಗಲ್ಲ ಅಂತ. ತುಂಬಾ ಒಳ್ಳೆ ಎಕ್ಸಾಂಪಲ್. ಗಂಡು ಮಕ್ಳಿಗೆ ಹೇಗೆ ಅಂತಂದ್ರೆ ನಿಮಗೆ ಯಾವ್ದು ಅಬ್ಸ್ಟ್ರಕಲ್ಸ್ ಇಲ್ಲ, ನಿಮಗೆ ನೀವೇ ಅಬ್ಸ್ಟ್ರಕಲ್. ನೀವೇನ್ ಮಾಡ್ಕೊಂತೀರಿ ಗೊತ್ತಾ? ಪ್ರೊಡಕ್ಟಿವ್ ಏಜ್ ಅನ್ನಲ್ಲ, ಅದ್ರಲ್ಲಿ ಹೆಣ್ಮಕ್ಳು ಇದೆಲ್ಲ ಸೊಸೈಟಲ್ ನಾರ್ಮ್ಸ್, ಈ ಸ್ಟೀರಿಯೋಟೈಪ್ಸ್ ಅದ್ರ ಮಧ್ಯೆ ಅವ್ರು ಇರ್ತಾ ಇರ್ತಾರೆ. ಬಟ್ ನೀವೇನ್ ಮಾಡ್ಕೊಂತೀರಾ? ಈ ಪ್ರೊಡಕ್ಟಿವ್ ಏಜ್ ಅಲ್ಲಿ ಪ್ರೀತಿಯಲ್ಲಿ ಬಿದ್ದುಬಿಡ್ತೀರಿ. ಯಾವ ಟೈಮಲ್ಲಿ ನೀವು ಓದಿ ದುಡ್ದು ಒಂದ್ ಲೆವೆಲ್ಗೆ ಹೋಗ್ಬೇಕು, ಆ ಟೈಮಲ್ಲಿ ಪ್ರೀತಿಯಲ್ಲಿ ಬಿದ್ದು ಅಷ್ಟರೊಳಗೆ ಮಕ್ಕಳಾಗ್ತಾರೆ. ಯಾವ ಟೈಮಲ್ಲಿ ನೀವು ಮಕ್ಕಳು ಮರಿ ಜೊತೆ ಎಂಜಾಯ್ ಮಾಡ್ಬೇಕು, ಆ ಟೈಮಲ್ಲಿ ದುಡಿಮೆ ಬಗ್ಗೆ ಯೋಚನೆ ಮಾಡ್ತೀರಿ. ಹೇಗಾಗುತ್ತೆ ಅಂತ ಅಂದ್ರೆ, ನೀವು ಯಾವ ನಿಮ್ಮ ಗರ್ಲ್ ಫ್ರೆಂಡ್ಗೆ ಯಾರಾದ್ರೂ ನೋಡಿದ್ರೆ ಕಣ್ ಕಿತ್ತಾಕ್ಬೇಕು, ಮುಟ್ಟಿದ್ರೆ ಕೈ ಕಟ್ ಮಾಡ್ಬಿಡ್ಬೇಕು ಅನ್ನೋ ರೋಷ ಇರುತ್ತೋ, ಅದೇ ಗಂಡು ಮಕ್ಕಳು ತುಂಬಾ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಮರಿ ಆಗಿ ಒಂದ್ ಕಡೆ ಹೋಗ್ತೀರಾ, ಯಾವ್ದೋ ಒಂದು ಬಸ್ ಸ್ಟ್ಯಾಂಡ್ಗೋ ಅಥವಾ ರೈಲ್ವೆ ಸ್ಟೇಷನ್ಗೋ ಹೋಗಿ ಸೀಟ್ಗೋಸ್ಕರ ನಿಮ್ ಕಂಟ್ಲಲ್ಲಿ ಒಂದು ಮಗು ಒಂದು ಲಗೇಜ್ ಇರುತ್ತೆ, ನಿಮ್ಮ ಹೆಂಡತಿ ಕೈಯಲ್ಲಿ ಒಂದು ಮಗು ಇನ್ನೊಂದು ಲಗೇಜ್ ಇರುತ್ತೆ. ಆ ಟೈಮಲ್ಲಿ ನಿಮ್ ಫೋಕಸ್ ನಿಮ್ ಹೆಂಡತಿಗೆ ಯಾರು ನೋಡ್ತಿದ್ದಾರೆ, ಯಾರು ಮುಟ್ಟುತ್ತಿದ್ದಾರೆ ಇರಲ್ಲ, ಆ ಸೀಟ್ ಬೇಕು ಅಂತ ಇರುತ್ತೆ. ಯಾರು ಕಣ್ಣು ಕಿತ್ತಾಡ್ತಿದ್ರೋ ನಿಮ್ ಕಣ್ಣು ಮೈ ಏನ್ ಮಾಡ್ತಿದ್ರು ನಿಮ್ಗೆ ಗೊತ್ತಿರಲ್ಲ. ಹಾಗಾಗಿ ಹೆಣ್ಮಗು ಹೆಂಗೆ ಅಂದ್ರೆ ಒಂದು ಯಮ ಇದ್ದಂಗೆ, ಕರೆಕ್ಟ್ ಟೈಮಲ್ಲಿ ಬಂದ್ರೆ ಅತಿಥಿ, ಇಲ್ಲಾಂದ್ರೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ನಾನೇನು ಮಾತಾಡೋ ಅವಶ್ಯಕತೆನೇ ಇಲ್ಲ. ಸ್ವಾಮೀಜಿಯವರು ಅದ್ಭುತವಾಗಿ ಹೇಳುದು, ಆಧ್ಯಾತ್ಮಿಕವಾಗಿ ಆಗಿರ್ಲಿ, ರಿಯಲ್ ಸಿನಾರಿಯೋಸ್, ರಿಯಲ್ ಲೈಫ್ ಟೈಮ್ ಅಲ್ಲಿ ನಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ಸ್ ಕೊಟ್ರು. ಅಮೆರಿಕಾ ಡೆವಲಪ್ಡ್ ಕಂಟ್ರಿ, ಯಾರು ನಾವು ಬಿಗ್ ಬ್ರದರ್ ಅಂತ ಫಾಲೋ ಮಾಡ್ತೀವೋ ಅವ್ರು ನಮ್ಮಿಂದ ಕೈಗೆ ತುಂಬಾ ಜಾಸ್ತಿ ಇದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ನು ಮೇಡಮ್ ಅವ್ರದಂತ ಗೊತ್ತೇ ಇದೆ, ಫೈರ್ ಬ್ರ್ಯಾಂಡ್. ಇನ್ನು ಸಿದ್ದರಾಮಣ್ಣ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆದಿದೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.